ಆತ್ಮೀಯ ವಿದ್ಯಾರ್ಥಿಗಳೇ, ಅಶ್ವಮೇಧ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ 3 ವಿಡಿಯೋಗಳಲ್ಲಿ ಕರ್ನಾಟಕದ ಪರಿಚಯದ ಬಗ್ಗೆ ಮಾತಾಡ್ತಾ ಕರ್ನಾಟಕದ ಬೇಸಿಕ್ ಹಿನ್ನೆಲೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಕರ್ನಾಟಕದ ಪರಿಚಯದ 4ನೇ ಪಾರ್ಟ್ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ಇವತ್ತು ತರಗತಿಯನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ತರಗತಿಗೆ ಹೋಗೋಣ ಸ್ನೇಹಿತರೆ. ಸೊ ಇವತ್ತಿನ ತರಗತಿಯಲ್ಲೂ ಕೂಡ ಅನೇಕ ವಿಶೇಷ ಅಂಶಗಳಿದಾವೆ. ಸೊ ಇವತ್ತಿನ ತರಗತಿಯಲ್ಲಿರುವಂತ ಅತಿ ಪ್ರಮುಖವಾದಂತ ವಿಶೇಷ ಅಂಶಗಳು ಯಾವ್ದಪ್ಪ ಅಂದ್ರೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ರಿಪೀಟ್ ಆಗಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದ ಎನ್ಕ್ಲೇವ್ಗಳು ಮತ್ತು ಪೆನಿ ಎನ್ಕ್ಲೇವ್ ಅಂತ. ಒನ್ಸ್ ಅಗೈನ್, ಕರ್ನಾಟಕದ ಪೆನಿ ಎನ್ಕ್ಲೇವ್ಗಳು ಮತ್ತು ಕರ್ನಾಟಕದ ಎನ್ಕ್ಲೇವ್ಗಳು ಮತ್ತು ಪೆನಿ ಎನ್ಕ್ಲೇವ್ ಅಂತ. ಸೊ ಹಾಗಾದ್ರೆ ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ನಕ್ಷೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಸೊ ಯಾವ 2 ಪ್ರಾಂತ್ಯಗಳು ಕರ್ನಾಟಕ ಪ್ರಾಂತ್ಯದಿಂದ ಹೊರಭಾಗಕ್ಕೆ ಚಾಚಿಕೊಂಡಿದಾವೆ ಅವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಎನ್ಕ್ಲೇವ್ಗಳು ಅಂತ ಕರಿತೀವಿ. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ನೋಡಿ ಈ ಭಾಗ ಏನಿದೆ, ಸೊ ಈ ಭಾಗ ಏನಿದೆ, ಸೊ ಇನ್ನು ವಿಶೇಷವಾಗಿ ನಮ್ಮ ಬೆಳಗಾವಿಯ ಈ ಭಾಗ ಏನಿದೆ ಅಂದ್ರೆ ಕರ್ನಾಟಕದ ನಕ್ಷೆಯಿಂದ ಹೊರಭಾಗಕ್ಕೆ ಚಾಚಿಕೊಂಡಿರುವಂತ ಭೂಭಾಗಗಳನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಎನ್ಕ್ಲೇವ್ಗಳು ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿರುವಂತ ಎನ್ಕ್ಲೇವ್ಗಳು ಯಾವ್ದಪ್ಪ ಅಂದ್ರೆ ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇಂಪಾರ್ಟೆಂಟು. ಬೆಳಗಾವಿ ತಾಲೂಕಿನ ದಾಮ್ನಾ ಏನಿದೆ, ಬೆಳಗಾವಿ ತಾಲೂಕಿನ ದಾಮ್ನಾ ಮತ್ತು ಬೀದರ್ನ ಔರದ್ ಜಿಲ್ಲೆಯ ಮುಖೇಡ. ಸೊ ಇಲ್ಲಿ ನೋಡಿ, ಬೆಳಗಾವಿಯ ದಾಮ್ನಾ ಮತ್ತು ಬೀದರ್ ಜಿಲ್ಲೆಯ ಮುಖೇಡ, ಈ 2 ಪ್ರಾಂತ್ಯಗಳು ಕರ್ನಾಟಕದ ಭೂಭಾಗದಿಂದ ಹೊರಭಾಗಕ್ಕೆ ಚಾಚಿಕೊಂಡಿವೆ. ಸೊ ಇವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಎನ್ಕ್ಲೇವ್ಗಳು ಅಂತ ಕರಿತೀವಿ. ಬಹಳ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ, ಕರ್ನಾಟಕದ ಎನ್ಕ್ಲೇವ್ಗಳು ಯಾವ್ದು ಅಂತ ಕೇಳಿದಾಗ ಸೊ ಬೆಳಗಾವಿ ಜಿಲ್ಲೆ ಅಂತ ಬಂದಾಗ ವಿಶೇಷವಾಗಿ ಬೆಳಗಾವಿಯ ದಾಮ್ನಾ ಮತ್ತು ಬೀದರ್ನ ಔರದ್ ತಾಲೂಕಿನ ಮುಖೇಡ, ಇವೆರಡನ್ನ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದರಂತೆ ಮುಂದುವರೆದಂತ ಭಾಗವಾಗಿ ಇನ್ನೊಂದು ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ ಯಾವಾಗ್ಲೂ ಕೂಡ. ಏನಪ್ಪಾ ಅದು ಅಂದ್ರೆ ಪೆನಿ ಎನ್ಕ್ಲೇವ್ ಯಾವುದು, ಕರ್ನಾಟಕದಲ್ಲಿರುವಂತಹ ಪೆನಿ ಎನ್ಕ್ಲೇವ್ ಪ್ರದೇಶ ಯಾವುದು ಅಂತ. ಹಾಗಾದ್ರೆ ಪೆನಿ ಎನ್ಕ್ಲೇವ್ ಪ್ರದೇಶ ಯಾವುದು ಅಂತ ಬಂದಾಗ ಮ್ಯಾಪ್ ಅನ್ನ ನೋಡಿ ಸ್ನೇಹಿತರೆ, ನಿಮ್ಗೆ ತೋರಿಸ್ತೀನಿ ಈ ಕಡೆ. ಸೊ ಪೆನಿ ಎನ್ಕ್ಲೇವ್ ಪ್ರದೇಶ ಎಲ್ಲಿ ಬರುತ್ತೆ ಅಂದ್ರೆ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಪೆನಿ ಎನ್ಕ್ಲೇವ್ ಪ್ರದೇಶ. ಹಾಗಾದ್ರೆ ತುಮಕೂರು ಜಿಲ್ಲೆಯಲ್ಲಿ ಬರುವಂತಹ ಪೆನಿ ಎನ್ಕ್ಲೇವ್ ಪ್ರದೇಶ ಯಾವುದು ಅಂತ ಬಂದಾಗ ಸಹಜವಾಗಿ ಯಾವ್ದನ್ನ ನಾವು ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಪಾವಗಡ ತಾಲೂಕನ್ನ ಪೆನಿ ಎನ್ಕ್ಲೇವ್ ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂದ್ರೆ ಇದು ಸಂಪೂರ್ಣವಾಗಿ ತುಮಕೂರು ಜಿಲ್ಲೆಯಿಂದ ಹೊರತಾಗಿದ್ದು ಈ ಒಂದು ಜಿಲ್ಲೆಯಿಂದ ನಾವು ಆಂಧ್ರ ಪ್ರದೇಶದ ಭಾಗಕ್ಕೆ ಹೋಗಿ ಆಂಧ್ರ ಪ್ರದೇಶದ ಕಿರಿದಾದ ಭಾಗದಿಂದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿಗೆ ಎಂಟ್ರಿ ಆಗ್ಬೇಕು. ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಪೆನಿ ಎನ್ಕ್ಲೇವ್ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಇದು ಪೆನಿ ಎನ್ಕ್ಲೇವ್, ಇದು ಎನ್ಕ್ಲೇವ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಕರ್ನಾಟಕದಲ್ಲಿರುವಂತ 2 ವಿಶೇಷ ಟಾಪಿಕ್ಗಳು. ಅದರಲ್ಲಿ ವಿಶೇಷವಾಗಿ ಯಾವಾಗ್ಲೂ ಕೂಡ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ತಾ ಇರ್ತವೆ ಎನ್ಕ್ಲೇವ್ಸ್ ಮತ್ತೆ ಪೆನಿ ಎನ್ಕ್ಲೇವ್ ಸ್ನೇಹಿತರೆ. ಇವತ್ತು ಅದರ ಬಗ್ಗೆ ನಾನು ಮೊದಲ ಭಾಗವಾಗಿ ಅದರ ಬಗ್ಗೆ ನಿಮ್ಗೆ ಹೆಚ್ಚು ವಿಚಾರಗಳನ್ನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಹಾಗಾದ್ರೆ ಇದಾದ್ಮೇಲೆ ಈ ಒಂದು ಕರ್ನಾಟಕದ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಮತ್ತೇನು ವಿಶೇಷವಾದಂತ ಟಾಪಿಕ್ ಬರುತ್ತಪ್ಪ ಅಂದ್ರೆ ಕರ್ನಾಟಕದ ರಾಜಕೀಯ ವಿಭಾಗ ಅಂತ ಬರುತ್ತೆ ನೋಡಿ. ಕರ್ನಾಟಕದ ರಾಜಕೀಯ ವಿಭಾಗ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಕರ್ನಾಟಕ ರಾಜ್ಯ ಒಟ್ಟು 1,91,791 ಚದರ ಕಿಲೋಮೀಟರ್ ಇರುವಂತಹ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ವಿಭಿನ್ನವಾದಂತ ರಾಜಕೀಯ ಪರಿಸ್ಥಿತಿ ಇದೆ. ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು 224 ವಿಧಾನಸಭಾ ಕ್ಷೇತ್ರಗಳಿದಾವೆ. ಇನ್ನು ಕರ್ನಾಟಕದಲ್ಲಿರುವಂತಹ ಒಟ್ಟು ವಿಧಾನಸಭಾ ಸೀಟ್ಸ್ ಎಷ್ಟು ಅಂತ ಕೇಳಿದಾಗ 224 ವಿಧಾನಸಭಾ ಸೀಟ್ಸ್ ಅಂತಾನೆ ಹೇಳ್ಬೇಕು. ಇದು ಕನ್ಫ್ಯೂಷನ್ ಆಗ್ಬಾರ್ದು. ಹಿಂದೆ 224 ವಿಧಾನಸಭಾ ಕ್ಷೇತ್ರಗಳು ಮತ್ತು 225 MLA ಸೀಟ್ಸ್ ಇದ್ದು, ಆದ್ರೆ ಇವತ್ತು ಆಂಗ್ಲೋ ಇಂಡಿಯನ್ ಎನ್ನುವಂತ ಒಂದು MLA ಸೀಟ್ ರದ್ದಾಗಿರೋದ್ರಿಂದ ಇವತ್ತು 224 ವಿಧಾನಸಭಾ ಕ್ಷೇತ್ರಗಳು ಮತ್ತು 224 MLA ಇದ್ದಾರೆ. ಇನ್ನ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ನೋಡಿ, ಕರ್ನಾಟಕದಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರಗಳು ಎಷ್ಟಿದಾವಪ್ಪ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿದಾವೆ, 75 ವಿಧಾನ ಪರಿಷತ್ ಸದಸ್ಯರಿದ್ದಾರೆ, 12 ಜನ ರಾಜ್ಯಸಭಾ ಸದಸ್ಯರು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿರೋದನ್ನ ನಾವು ನೋಡ್ತೀವಿ ಸ್ನೇಹಿತರೆ. ಇನ್ನ ಕರ್ನಾಟಕದ ವಿಧಾನಸಭೆ ಅಂತ ಬಂದಾಗ ಕರ್ನಾಟಕದ ವಿಧಾನಸಭೆಯಲ್ಲಿ ಅತಿ ಪ್ರಮುಖವಾದಂತ ಮೀಸಲಾತಿ ಇದೆ. ಸೊ ಕರ್ನಾಟಕ ರಾಜ್ಯದ ಒಟ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ
ಪರಿಶಿಷ್ಟ ಜಾತಿಗೆ ಮೀಸಲು ಕ್ಷೇತ್ರಗಳು ಕರ್ನಾಟಕದಲ್ಲಿ ಒಟ್ಟು ಎಷ್ಟಿದೆ ಅಂತ ಕೇಳ್ತಾನೆ. ಪರಿಶಿಷ್ಟ ಜಾತಿಗೆ 36 ವಿಧಾನಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ ಮೀಸಲಾಗಿದ್ದಾವೆ. ಇನ್ನು ವಿಧಾನಸಭೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಎಷ್ಟು ಮೀಸಲಾಗಿದಾವಪ್ಪ ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ 15, ಪರಿಶಿಷ್ಟ ಜಾತಿಗೆ 36 ಸೀಟ್ಗಳು ಕರ್ನಾಟಕದ ವಿಧಾನಸಭೆಯಲ್ಲಿ ಮೀಸಲಾತಿ ಅನುಸಾರ ನಾವು ಇದನ್ನ ಹಂಚಿಕೆ ಮಾಡಿದೀವಿ. ಇನ್ನು ಹಾಗಾದ್ರೆ ಸ್ನೇಹಿತರೆ, ಬಹಳ ವಿಶೇಷವಾಗಿ ಕರ್ನಾಟಕದಲ್ಲಿರುವಂತಹ ಒಟ್ಟು ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಅಂತ ಬಂದಾಗ ನೋಡಿ, ಕರ್ನಾಟಕದಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಕರ್ನಾಟಕದಲ್ಲಿರುವಂತಹ ಒಟ್ಟು ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75 ಜನ ವಿಧಾನ ಪರಿಷತ್ ಸದಸ್ಯರು ವಿವಿಧ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾ ಇದ್ದಾರೆ. ಹಾಗಾದ್ರೆ 75 ವಿಧಾನ ಪರಿಷತ್ ಸದಸ್ಯರಲ್ಲಿ ಯಾವ ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಜನ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಕ್ವಶನ್ ಆಗುತ್ತೆ. ನೋಡಿ, ವಿಧಾನಸಭೆಯಿಂದ ವಿಧಾನಸಭೆಯಿಂದ ಆಯ್ಕೆಯಾದಂತ MLAಗಳಿಂದ ಒಟ್ಟು 25 ಮಂದಿ ವಿಧಾನ ಪರಿಷತ್ ಸದಸ್ಯರು ಆಯ್ಕೆ ಆಗ್ತಾರೆ. ವಿಧಾನಸಭೆಯಿಂದ 25 ಮಂದಿ ಆಯ್ಕೆ ಆದ್ರೆ ಸ್ಥಳೀಯ ಸಂಸ್ಥೆಯಿಂದ 25 ಮಂದಿ, ಅಂದ್ರೆ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಸ್ಥಳೀಯ ಸಂಸ್ಥೆಯಿಂದ ಒಟ್ಟು 25 ಮಂದಿ ಆಯ್ಕೆ ಆಗ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬಹಳ ಪ್ರಮುಖವಾಗಿ ಶಿಕ್ಷಕರ ಕ್ಷೇತ್ರದಿಂದ 7 ಮಂದಿ ಆಯ್ಕೆ ಆಗ್ತಾ ಇದ್ರೆ, ಪದವೀಧರ ಕ್ಷೇತ್ರದಿಂದ 7 ಮಂದಿ ಆಯ್ಕೆ ಆಗ್ತಾ ಇದ್ದಾರೆ, ರಾಜ್ಯಪಾಲರಿಂದ 11 ಮಂದಿ ನಾಮಕರಣ ಆಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75. ಯಾವ ಯಾವ ಕ್ಷೇತ್ರದಿಂದ ಇವರು ಆಯ್ಕೆ ಆಗ್ತಾರೆ ಅಂತ ಒಂದನ್ನ ನಾನು 5 ಕ್ಷೇತ್ರಗಳ ಬಗ್ಗೆನೂ ಕೂಡ ಸ್ನೇಹಿತರೆ ಹೇಳಿದ್ದೀನಿ. ಇದು ಬಹಳ ಪ್ರಮುಖವಾಗಿರುತ್ತೆ. ಇನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂತ ಬಂದಾಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಯಾವಾಗ್ಲೂ ಅಷ್ಟೇ ಗಡಿ ಭಾಗದಲ್ಲಿ ಸಮಸ್ಯೆಗಳಾಗ್ತಾನೆ ಇದಾವೆ. ಕರ್ನಾಟಕದ ಬಹಳ ಬಾರ್ಡರ್ಗಳು ಮಹಾರಾಷ್ಟ್ರದೊಂದಿಗೆ ಹಂಚಿಕೆ ಆಗಿದ್ದಾವೆ, ಮಹಾರಾಷ್ಟ್ರದ ಬಹಳಷ್ಟು ಬಾರ್ಡರ್ಗಳು ಕರ್ನಾಟಕದೊಂದಿಗೆ ಹಂಚಿಕೆ ಆಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ಈ ವಿವಾದವನ್ನ ಬಗೆಹರಿಸಲು ನಮ್ಮ ಸರ್ಕಾರ ನೇಮಕ ಮಾಡಿರುವಂತಹ ಆಯೋಗ ಯಾವ್ದಪ್ಪ ಅಂದ್ರೆ ಮಹಾಜನ್ ಆಯೋಗ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತ ಆಯೋಗ ಯಾವುದು ಅಂತ ಕೇಳಿದ್ರೆ ಮಹಾಜನ್ ಆಯೋಗ ಅಂತ ಕರಿತೀವಿ. ಇನ್ನ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಗಡಿ ವಿವಾದಕ್ಕೆ ನೇಮಕವಾದಂತ ಆಯೋಗ ಯಾವುದು ಅಂತ ಬಂದಾಗ ಜಸ್ಟಿಸ್ ವಾಂಚು ಆಯೋಗ. ಈ 2 ಆಯೋಗಗಳು ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಶನ್ಸ್ ನೇರವಾಗಿ ಬರುತ್ತೆ ಸ್ನೇಹಿತರೆ. ಏನಂತ ಬರುತ್ತೆ ಅಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತ ಆಯೋಗ ಯಾವುದು? ಮಹಾಜನ್ ಆಯೋಗ. ಇನ್ನು ಬಹಳ ಪ್ರಮುಖವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತ ಆಯೋಗ ಯಾವುದು ಅಂತ ಕೇಳ್ತಾನೆ ಜಸ್ಟಿಸ್ ವಾಂಚು ಆಯೋಗವನ್ನ ನಾವು ನೋಡ್ಬೋದಾಗಿದೆ. ಸೊ ಇದಾದ ಮೇಲೆ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಆಗಿ ನಮ್ಗೆ ಮೊನ್ನೆ ಕೆಇನಲ್ಲಿ ಕೇಳಿರುವಂತ ಅತಿ ಪ್ರಮುಖವಾದಂತ ಕ್ವಶನ್, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದಂತ ಸ್ಥಾನಮಾನ. ಸೊ ಹೈದರಾಬಾದ್ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ನಾವು ವಿಶೇಷವಾದಂತ ಸ್ಥಾನಮಾನವನ್ನ ನೀಡಿದೀವಪ್ಪ ಅಂದ್ರೆ ನೋಡಿ, ಹೈದರಾಬಾದ್ ಕರ್ನಾಟಕವನ್ನ ಹಿಂದುಳಿದ ಕರ್ನಾಟಕ ಅಂತೇಳಿ DM ನಂಜುಂಡಪ್ಪ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸ್ಥಾಪನೆ ಮಾಡಲಾಗತ್ತೆ. ಸೊ ಏನ್ ಆ ಜಿಲ್ಲೆಗಳು ಬರ್ತವೆ ಆ ಹಿಂದುಳಿದ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಅಂತ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ಯಾವ ಸಮಿತಿಯನ್ನ ಆಧರಿಸಿ ಅಂತ ಕೇಳ್ತಾರೆ? DM ನಂಜುಂಡಪ್ಪ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಇದನ್ನ ನಾವು ನೇಮಕ ಮಾಡಿದೀವಿ. ಕಲಬುರಗಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದು ಸಮಿತಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಗಳು ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಯಾವ ಸಮಿತಿಯನ್ನು ಆಧಾರ ಮಾಡ್ಕೊಂಡಿರ್ತೇವಪ್ಪ ಅಂದ್ರೆ DM ನಂಜುಂಡಪ್ಪ ಸಮಿತಿಯನ್ನ. ಇನ್ ಬಹಳ ಪ್ರಮುಖವಾಗಿ ಇದರ ಒಂದು ಕಲ್ಯಾಣ ಕರ್ನಾಟಕದ ಪ್ರದೇಶದ ಅಭಿವೃದ್ಧಿ ಮಂಡಳಿಯನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇನ್ ವಿಶೇಷವಾಗಿ ನೋಡಿ, ಸಂವಿಧಾನದಲ್ಲಿ 98ನೇ ತಿದ್ದುಪಡಿ ಅಮೆಂಡ್ಮೆಂಟ್ 98 98ನೇ ತಿದ್ದುಪಡಿ ತರುವುದರ ಮೂಲಕ ವಿಶೇಷವಾಗಿ 371J ವಿಧಿಯನ್ನ ಸೇರಿಸಿ ಸಂವಿಧಾನಕ್ಕೆ 98ನೇ ತಿದ್ದುಪಡಿ ಹೊಸ ವಿಧಿ ಯಾವ್ದಪ್ಪ ಅಂದ್ರೆ 371J ವಿಧಿಯನ್ನ ಸೇರಿಸಿ ನಾವು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದಂತ ಸ್ಥಾನಮಾನವನ್ನ ನೀಡಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಎಂಟೈರ್ ಮಾಹಿತಿಯನ್ನ ನಾನು ಭೂಗೋಳ ಚೇತನ ಪುಸ್ತಕದಲ್ಲಿ ಹಾಕಿದ್ದೀನಿ, ಎಲ್ಲ ಇನ್ಫಾರ್ಮೇಶನ್ಸ್ ಇದೆ. ಸೊ ಹಾಗಾದ್ರೆ ಈ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವ ತಿದ್ದುಪಡಿ ಮೂಲಕ ತರಲಾಗುತ್ತೆ ಅಂತ ಕೇಳ್ತಾರೆ? 98ನೇ ತಿದ್ದುಪಡಿ. ಯಾವ ವಿಧಿಯನ್ನ ಹೊಸದಾಗಿ ಸೇರಿಸಲಾಗಿದೆ ಅಂದ್ರೆ 371J ವಿಧಿಯನ್ನ ಹೊಸದಾಗಿ ಸೇರಿಸಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇದರ ಮುಂದುವರೆದಂತ ಭಾಗವಾಗಿ ನಾವು ಮುಂದೆ ಚರ್ಚೆ ಮಾಡೋದಾದ್ರೆ ನೋಡಿ, ಹಾಗಾದ್ರೆ ಈ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಅಂತೇಳಿ ಮೊದಲು ಏನ್ ನಾವು ಘೋಷಣೆ ಮಾಡ್ತೀವಿ, ಯಾವತ್ತು ಘೋಷಣೆ ಮಾಡ್ತೀವಪ್ಪ ಅಂದ್ರೆ 2013 ಜನವರಿ 1ರಂದು ಇದು ಜಾರಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಯಾವಿರ್ತಾವಪ್ಪ ಅಂದ್ರೆ ಕಲಬುರ್ಗಿ, ಬೀದರ್, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಇರುತ್ತೆ.
ಸೊ ಆ ಜಾರಿಗೆ ಬಂದಂತ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆ ಇರಲ್ಲ. ಬಟ್ ಪ್ರಸ್ತುತ ಅಂತ ಕೇಳಿದಾಗ ಪ್ರಸ್ತುತ ವಿಜಯನಗರ ಜಿಲ್ಲೆ ಸೇರಿ 7 ಜಿಲ್ಲೆಗಳಿದಾವೆ. ಬಟ್ ಇದು ಜಾರಿಗೆ ಬಂದಾಗ ಜಸ್ಟ್ 6 ಜಿಲ್ಲೆಗಳಿತ್ತು. ಕಲಬುರಗಿ, ಬೀದರ್, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ. ಬಳ್ಳಾರಿಯಿಂದ ಸ್ಪ್ಲಿಟ್ ಆದಂತ ವಿಜಯನಗರವೂ ಸಹ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಯಾಗಿ ಮಾರ್ಪಟ್ಟಿದೆ. ಸೊ ಹಾಗಾದ್ರೆ ಸ್ನೇಹಿತರೆ, ಇನ್ನ ಮೀಸಲಾತಿಯ ಪ್ರಯೋಜನಗಳು ಅಂತ ಬಂದಾಗ ನೋಡಿ, ಹೈದರಾಬಾದ್ ಕರ್ನಾಟಕದ ಎಲ್ಲಾ ರಕ್ಷಣಾ ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳ ಸ್ಥಳೀಯರಿಗೆ 70% ಮೀಸಲು, ರಾಜ್ಯದ ಇತರರಿಗೆ ಅವ್ರಿಗೆ 78% ಮೀಸಲು ಇರುತ್ತೆ. ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿದಂತ ಜಿಲ್ಲೆಗಳ ಏನು ವಿದ್ಯಾರ್ಥಿಗಳಿಗೆ ಜಸ್ಟ್ ನಮ್ಗೆ ಇದರಲ್ಲಿ 8% ಮಾತ್ರ ಮೀಸಲಾತಿಯನ್ನ ನೀಡಬೇಕಾಗತ್ತೆ. ಇನ್ನು ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿನ ಜನರಿಗೆ ಎ ಮತ್ತು ಬಿ ದರ್ಜೆಗಳಲ್ಲಿ, ಎ ಮತ್ತು ಬಿ ಗ್ರೇಡ್ಗಳಲ್ಲಿ ಮೀಸಲಾತಿ ಎಷ್ಟಿರುತ್ತಪ್ಪ ಅಂದ್ರೆ 75%, ಸಿ ದರ್ಜೆಯಲ್ಲಿ 80% ಮೀಸಲಾತಿ ಇರುತ್ತೆ, ಡಿ ದರ್ಜೆಯಲ್ಲಿ 85% ಮೀಸಲಾತಿಯನ್ನು ನೀಡಲಾಗಿದೆ. ಮೀಸಲಾತಿ ಮತ್ತು ರಾಜ್ಯದ ಇತರ ನೇಮಕಾತಿಗಳಲ್ಲಿ ಜಸ್ಟ್ 8% ಮೀಸಲಾತಿಯನ್ನ ನೀಡಲಾಗಿದೆ ಸ್ನೇಹಿತರೆ. ಇದನ್ನ ಹೊರತುಪಡಿಸಿ ನೋಡಿ, ಹೈದರಾಬಾದ್ ಕರ್ನಾಟಕವನ್ನ ವಿಶೇಷವಾಗಿ ನಾವು ಕಲ್ಯಾಣ ಕರ್ನಾಟಕ ಎಂದು ಪುನರ್ ನಾಮಕರಣ ಮಾಡಲಾಗಿದೆ. ಯಾವತ್ ನಾಮಕರಣ ಮಾಡಲಾಗಿದೆಯಪ್ಪ ಅಂದ್ರೆ 2019 ಸೆಪ್ಟೆಂಬರ್ 6ರಂದು ಇದನ್ನ ಕಲ್ಯಾಣ ಕರ್ನಾಟಕದ ಜಿಲ್ಲೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಂತ ನಾವೇನ್ ಕರಿತಾ ಇದ್ವಿ, ಅದು ಹೋಗಿ ಅದನ್ನ ನಾವು ಪ್ರಸ್ತುತ ಅಪ್ಡೇಟ್ ಆಗಿ ಅದನ್ನ 2019 ಸೆಪ್ಟೆಂಬರ್ 6ರಂದು ಕಲ್ಯಾಣ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಲಾಗಿದೆ. ಇವತ್ತು ಅದು ಹೈದರಾಬಾದ್ ಕರ್ನಾಟಕವಾಗಿ ಉಳಿದಿಲ್ಲ, ಅದು ಕಲ್ಯಾಣ ಕರ್ನಾಟಕವಾಗಿ ಮಾರ್ಪಟ್ಟಿದೆ. ಸೊ ಹಾಗಾದ್ರೆ ಸ್ನೇಹಿತರೆ, ಇನ್ನ ನಮ್ಮ ಕರ್ನಾಟಕ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕರ್ನಾಟಕವನ್ನ ಅಡ್ಮಿನಿಸ್ಟ್ರೇಟಿವ್ ಆಡಳಿತದ ಅನುಕೂಲಕ್ಕೋಸ್ಕರ ವಿಶಾಲವಾದಂತ 31 ಜಿಲ್ಲೆಗಳಿಂದ ರಚಿತವಾಗಿರುವ 1,91,791 ಚದರ ಕಿಲೋಮೀಟರ್ ಇರುವಂತ ನಮ್ಮ ಕರ್ನಾಟಕವನ್ನ ಆಡಳಿತದ ಅನುಕೂಲಕ್ಕೋಸ್ಕರ 4 ಕಂದಾಯ ಜಿಲ್ಲೆಗಳನ್ನಾಗಿ, 4 ರೆವೆನ್ಯೂ ಡಿಸ್ಟಿಕ್ ಗಳನ್ನಾಗಿ ಆಯ್ಕೆ ಮಾಡಲಾಗಿದೆ. 4 ಕಂದಾಯ ಜಿಲ್ಲೆಗಳನ್ನಾಗಿ ಆಯ್ಕೆ ಮಾಡಲಾಗಿದೆ. ಅದನ್ನ ನಿಮ್ಗೆ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕರ್ನಾಟಕದ ಕಂದಾಯ ಜಿಲ್ಲೆಗಳು ಯಾವುದು ಅಂತ ಬಂದಾಗ ವಿಶೇಷವಾಗಿ ಮೊದಲನೇ ಕಂದಾಯ ಜಿಲ್ಲೆ ನೋಡಿ, ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಕಲ್ಯಾಣ ಕರ್ನಾಟಕ. ಅಂದ್ರೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಯ ಡಿವಿಷನ್ಸ್ ಅಂತ ಬಂದಾಗ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕಲಬುರ್ಗಿ ವಿಭಾಗ ಅಂತ ಕರಿತೀವಿ. ನೋಡಿ, ಕಲಬುರ್ಗಿ ವಿಭಾಗ 4 ರೆವಿನ್ಯೂ ಡಿಸ್ಟಿಕ್ ಇದಾವೆ. ಅದರಲ್ಲಿ ಮೊದಲನೇದು ಕಲಬುರ್ಗಿ ವಿಭಾಗ. ಇನ್ನು ನೋಡಿ, ಕಿತ್ತೂರು ಕರ್ನಾಟಕ ಡಿವಿಷನ್ ಅಂತ ಇದೆ. ಇದನ್ನ ನೋಡಿ, ಇದು ಕಲಬುರ್ಗಿ, ಇದು ಬೆಳಗಾವಿ. ನೆಕ್ಸ್ಟ್ ಇದನ್ನ ಸಹಜವಾಗಿ ಬೆಂಗಳೂರು ಡಿವಿಷನ್ ಅಂತ ಕರಿತೀವಿ. ಇದನ್ನ ಸಹಜವಾಗಿ ಮೈಸೂರು ಡಿವಿಷನ್ ಅಂತ ಕರಿತೀವಿ. ಹಾಗಾದ್ರೆ ಕಂದಾಯ ಜಿಲ್ಲೆಗಳನ್ನ ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂತ ಕೇಳಿದ್ರೆ 4 ಕಂದಾಯ ಜಿಲ್ಲೆಗಳನ್ನ ಆಯ್ಕೆ ಮಾಡುವಂತ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಜಸ್ಟ್ ಆಡಳಿತದ ಅನುಕೂಲಕ್ಕೋಸ್ಕರ 4 ಕಂದಾಯ ಜಿಲ್ಲೆಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಹಾಗಾದರೆ 4 ಕಂದಾಯ ಜಿಲ್ಲೆಗಳ ಅಡಿಯಲ್ಲಿ ಯಾವ ಯಾವ ಜಿಲ್ಲೆಗಳು ಬರ್ತವೆ, ಯಾವ ಯಾವ ಕಂದಾಯ ಜಿಲ್ಲೆಗಳು ಹೆಚ್ಚು ವಿಸ್ತಾರವಾಗಿದೆ ಅನ್ನೋದನ್ನ ನಾವು ಚಾರ್ಟ್ ಮೂಲಕ, ಟೇಬಲ್ ಮೂಲಕ ನೋಡೋದಾದ್ರೆ ಸ್ನೇಹಿತರೆ, ಇದು ಕೂಡ ಇಂಪಾರ್ಟೆಂಟ್. ಮೊನ್ನೆ ಕೆಇ ನಲ್ಲಿ ಇದರ ಬೇಸ್ಡ್ ಮೇಲೆನೆ ಕ್ವಶನ್ ಕೇಳಿದ್ದ. ವಿಶೇಷವಾಗಿ ನೋಡಿ, ಮೊದಲನೇದು ವಿಶೇಷವಾಗಿ ಬೆಂಗಳೂರು ವಿಭಾಗ ಅಂತ ಬರುತ್ತೆ. ಬೆಂಗಳೂರು ವಿಭಾಗದಲ್ಲಿ ಇರುವಂತ ಅಂದ್ರೆ ಬೆಂಗಳೂರು ಡಿವಿಷನ್ ಅಲ್ಲಿ ಬರುವಂತ 9 ಜಿಲ್ಲೆಗಳು ನೋಡಿ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ. ರಾಜ್ಯದ ಭೌಗೋಳಿಕ ಕ್ಷೇತ್ರದಲ್ಲಿ 25.9% ಬೆಂಗಳೂರು ವಿಭಾಗದ ಜಿಲ್ಲೆಗಳ ಇದಾವೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ನಗರ ಬರುತ್ತೆ, ಗ್ರಾಮಾಂತರ ಬರುತ್ತೆ, ಚಿತ್ರದುರ್ಗ ಬರುತ್ತೆ, ಚಿಕ್ಕಬಳ್ಳಾಪುರ ಬರುತ್ತೆ, ದಾವಣಗೆರೆ ಬರುತ್ತೆ, ಕೋಲಾರ ಬರುತ್ತೆ, ತುಮಕೂರು ಬರುತ್ತೆ, ಶಿವಮೊಗ್ಗ ಬರುತ್ತೆ, ರಾಮನಗರ ಅಥವಾ ಇದನ್ನ ಪ್ರಸ್ತುತ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿತೀವಿ. ರಾಮನಗರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ಏನಿದೆ, ಈ 9 ಜಿಲ್ಲೆಗಳು 25.9%. ಈ 9 ಜಿಲ್ಲೆಗಳು ಬೆಂಗಳೂರು ವಿಭಾಗಕ್ಕೆ ಬರ್ತವೆ. 25.9% ಇದೆ. ಇನ್ನ ಎರಡನೇ ಕಂದಾಯ ವಿಭಾಗ ಯಾವ್ದಪ್ಪ ಅಂದ್ರೆ ಮೈಸೂರು ವಿಭಾಗ ಬರುತ್ತೆ. ಇದರಲ್ಲಿ ವಿಶೇಷವಾಗಿ 8 ಜಿಲ್ಲೆಗಳಿದಾವೆ. ರಾಜ್ಯದ ಭೌಗೋಳಿಕ ವ್ಯಾಪ್ತಿಯಲ್ಲಿ 22.67%, 22.67% ಇದೆ. ಈ ಒಂದು ವ್ಯಾಪ್ತಿ ಏನಿದೆ ಇದರಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಒಟ್ಟು 8 ಜಿಲ್ಲೆಗಳು ವ್ಯಾಪ್ತಿಗೆ ಬರ್ತವೆ. ಒಟ್ಟು ಓವರ್ ಆಲ್ ಕರ್ನಾಟಕದ ಭೂಭಾಗದಲ್ಲಿ 22.67% ಒಟ್ಟು ಮೀಸಲಾತಿಯನ್ನ, ಒಟ್ಟು ಭೌಗೋಳಿಕ ವಿಭಾಗವನ್ನ ಇದು ಒಳಗೊಂಡಿದೆ. ಇನ್ನು ಮೂರನೇ ಯಾವ್ದಪ್ಪ ಅಂದ್ರೆ ಬೆಳಗಾವಿ ವಿಭಾಗ.
ನೋಡಿ ಸ್ನೇಹಿತರೆ, ಇಲ್ಲಿ ಬರುವಂತ ಒಟ್ಟು ಜಿಲ್ಲೆಗಳು ಕೇವಲ 7 ಜಿಲ್ಲೆಗಳು ಬರ್ತವೆ ಇದರಲ್ಲಿ. ಸೊ 7 ಜಿಲ್ಲೆಗಳ ಒಟ್ಟು ಭೌಗೋಳಿಕ ವ್ಯಾಪ್ತಿ ಎಷ್ಟಪ್ಪ ಅಂದ್ರೆ 28.42%. ಸೊ ಇದರ ಅಂಡರ್ಲಿ ಬರುವಂತ 7 ಜಿಲ್ಲೆಗಳು ಯಾವುದು ಅಂತ ಬಂದಾಗ ನೋಡಿ ಸ್ನೇಹಿತರೆ, ಉತ್ತರ ಕನ್ನಡ, ಹಾವೇರಿ, ಗದಗ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ. ಇನ್ನು ನೆಕ್ಸ್ಟ್ 4ನೇ ಕಂದಾಯ ವಿಭಾಗ ಯಾವ್ದಪ್ಪ ಅಂದ್ರೆ ಕಲಬುರಗಿ ವಿಭಾಗ ಅಂತ ಬರುತ್ತೆ. ಇದ್ರಲ್ಲೂ ಅಷ್ಟೇ ಮೊದಲು ರಚನೆ ಆದಾಗ 6 ಇದ್ದು ವಿಜಯನಗರ ಸೇರ್ಕೊಂಡಾಗ ಒಟ್ಟು 7 ಜಿಲ್ಲೆ ಆಗಿದಾವೆ. ಇದರಲ್ಲಿ ಭೌಗೋಳಿಕ ವಿಭಾಗ ಅಂತ ಬಂದಾಗ 23% ಇದೆ. ವಿಜಯನಗರ, ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ರಾಯಚೂರು, ಬೀದರ್, ಕಲಬುರಗಿ 7 ಜಿಲ್ಲೆಗಳು ಬರುತ್ತೆ. ಹಾಗಾದ್ರೆ ಯಾವ ಕಂದಾಯ ವಿಭಾಗದ ವ್ಯಾಪ್ತಿ ಅತಿ ದೊಡ್ಡದಾಗಿದೆ ಅಂತ ಕೇಳುವಂತ ಚಾನ್ಸಸ್ ಇರುತ್ತೆ. 4 ಕಂದಾಯ ವಿಭಾಗದಲ್ಲಿ ಅತಿ ಹೆಚ್ಚು ಭೌಗೋಳಿಕ ವ್ಯಾಪ್ತಿಯನ್ನು ಒಳಗೊಂಡಿರುವಂತ ಭೌಗೋಳಿಕ ವ್ಯಾಪ್ತಿಯ ಕಂದಾಯ ವಿಭಾಗ ಯಾವುದಪ್ಪ ಅಂದ್ರೆ ಸ್ನೇಹಿತರೆ ನೋಡಿ 28.42% ಇರುವಂತ ಬೆಳಗಾವಿಯ ವ್ಯಾಪ್ತಿ ವಿಭಾಗ ಏನಿದೆ ಕೇವಲ 7 ಜಿಲ್ಲೆಗಳಿದ್ದರೂ ಸಹ ಇದು ಅತಿ ದೊಡ್ಡ ವ್ಯಾಪ್ತಿಯನ್ನ ಒಳಗೊಂಡಿದೆ. ಹಾಗಾದ್ರೆ ಚಿಕ್ಕ ವ್ಯಾಪ್ತಿ ಯಾವುದು ಅಂತ ಬಂದಾಗ ಮೈಸೂರು ವಿಭಾಗ 8 ಜಿಲ್ಲೆಗಳು 22.67% ಅಷ್ಟು ವ್ಯಾಪ್ತಿಯನ್ನು ಒಳಗೊಂಡಿದ್ದಾವೆ. ಈ ರೀತಿಯಾಗಿ ಯಾಕ್ಸಾರ್ ಕಂದಾಯ ಜಿಲ್ಲೆಗಳನ್ನಾಗಿ ಡಿವೈಡ್ ಮಾಡಿದರೆ ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ಜಸ್ಟ್ ಆಡಳಿತದ ಅನುಕೂಲಕ್ಕೋಸ್ಕರ ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡ್ಕೊಂಡು ಆಡಳಿತವನ್ನ ನಡೆಸ್ತಾ ಇದ್ರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಹಳ ಪ್ರಮುಖವಾಗಿ ನೋಡಿ ಹೈದರಾಬಾದ್, ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ ನೋಡಿ ಹೈದರಾಬಾದ್ ವಿಮೋಚನಾ ದಿನ ಅಂತೇಳಿ ನಾವು ಯಾವತ್ತನ್ನ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಸೆಪ್ಟೆಂಬರ್ 17 ಹೈದರಾಬಾದ್ ವಿಮೋಚನಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ನೋಡಿ ಇದು ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಬೇಸಿಕಲಿ ಯಾಕಂದ್ರೆ ನೇರವಾಗಿ ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಬಟ್ ಟಾಪಿಕ್ ಅನ್ನ ಅನಾಲಿಸಿಸ್ ಮಾಡ್ತಾ ಹೋದಾಗ ಕಂದಾಯ ಜಿಲ್ಲೆಗಳ ಆಧಾರದ ಮೇಲೆ ವ್ಯಾಪ್ತಿಯ ಆಧಾರದ ಮೇಲೆ ಇಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ಮತ್ತೊಂದು ವಿಶೇಷವಾದಂತ ವಿಚಾರ ಯಾವ್ದಪ್ಪ ಅಂದ್ರೆ ನೋಡಿ ಕರ್ನಾಟಕದ ತುತ್ತ ತುದಿಗಳು ಏನಿದೆ ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಕರ್ನಾಟಕದ ತುತ್ತ ತುದಿಗಳ ಮೇಲೂ ಕೂಡ ಹಲವು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗ್ತಾ ಇರುತ್ತೆ. ಕರ್ನಾಟಕದ ತುತ್ತ ತುದಿಗಳು ಅಂದ್ರೆ ಕರ್ನಾಟಕದ ಕೊನೆ ಪಾಯಿಂಟ್ ಗಳು ಯಾವುದು ಅಂತ ಇಲ್ಲಿ ನೋಡಿ. ಒಟ್ಟು ಕರ್ನಾಟಕದ ಒಟ್ಟು ವಿಸ್ತೀರ್ಣ ಅಂತ ಬಂದಾಗ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ 1,91,791 ಚದರ ಕಿಲೋಮೀಟರ್ ವ್ಯಾಪ್ತಿ ಇರುವಂತ ಕರ್ನಾಟಕ. ಸೊ ಸಹಜವಾಗಿನೇ ನೋಡಿ ಈ ಬಾರ್ಡರ್ ಏನಿದೆ ಇಂತ ಕರ್ನಾಟಕ ಸಹಜವಾಗಿನೇ ನಾನು ಹಿಂದಿನ ತರಗತಿಯಲ್ಲಿ ಹೇಳ್ದಂಗೆ 6 ರಾಜ್ಯಗಳೊಂದಿಗೆ ಪ್ಲಸ್ 1 ಅರಬ್ಬಿ ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತ ಕರ್ನಾಟಕದ ಉತ್ತರದ ಕೊನೆ ಪಾಯಿಂಟ್, ಕರ್ನಾಟಕದ ಉತ್ತರದ ಕೊನೆಯ ಭಾಗ ಯಾವ್ದಪ್ಪ ಅಂದ್ರೆ ಕೊನೆಯ ಭಾಗ ಸೊ ಬೀದರ್ ಜಿಲ್ಲೆಯ ಔರದಲ್ಲಿ ಬರುವಂತ ಮುಖೇಡ, ಅಥವಾ ಅದನ್ನ ನಾವು ಎಕ್ಸಾಮ್ ಅಲ್ಲಿ ಕೇಳ್ಬೇಕಾದ್ರೆ ಔರದ್ ಅಂತಾನೆ ಕೇಳ್ತಾರೆ. ಬೀದರ್ ಜಿಲ್ಲೆಯ ಔರದ್ ಏನಿದೆ ಅದು ಕರ್ನಾಟಕದ ಉತ್ತರದ ಕೊನೆಯ ಭಾಗ, ತುತ್ತ ತುದಿ. ಇದರಿಂದ ಇದರ ಲಂಬಕೋನದಲ್ಲಿ ಸ್ಟ್ರೈಟ್ ಆಗಿ ಕರ್ನಾಟಕದ ದಕ್ಷಿಣದ ತುತ್ತ ತುದಿ, ಉತ್ತರದ ತುತ್ತ ತುದಿ ಬೀದರ್ನ ಔರದ್, ದಕ್ಷಿಣದ ತುತ್ತ ತುದಿ ಅಂತ ಬಂದಾಗ ಚಾಮರಾಜನಗರದ ಗುಂಡ್ಲುಪೇಟೆ, ಇದು ದಕ್ಷಿಣದ ಕೊನೆಯ ಪಾಯಿಂಟ್. ಉತ್ತರದಿಂದ ದಕ್ಷಿಣಕ್ಕೆ ಲಂಬವಾಗಿ ಬಂದಾಗ ಚಾಮರಾಜನಗರದ ಗುಂಡ್ಲುಪೇಟೆ, ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ 750 ಕಿಲೋಮೀಟರ್. ಲಾಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್, 750 ಕಿಲೋಮೀಟರ್ ಉದ್ದವಾಗಿದೆ ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ. ಇದಾದ ಮೇಲೆ ಕರ್ನಾಟಕದ ಪಶ್ಚಿಮ ಮತ್ತು ಪೂರ್ವದ ತುತ್ತ ತುದಿ ಯಾವುದು ಅಂತ ಬಂದಾಗ ಸಹಜವಾಗಿ ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಕರ್ನಾಟಕದ ಪಶ್ಚಿಮದ ತುತ್ತ ತುದಿ ಯಾವ್ದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಬರುತ್ತೆ. ಸೊ ಯಾವ್ದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ನೋಡಿ ಈ ಭಾಗ, ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕಾರವಾರ ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕದ ಪಶ್ಚಿಮದ ತುತ್ತ ತುದಿ ಯಾವ್ದಪ್ಪ ಅಂದ್ರೆ ಕಾರವಾರ. ಇನ್ನ ಕರ್ನಾಟಕದ ಪೂರ್ವದ ಕೊನೆ ಪಾಯಿಂಟ್ ಯಾವ್ದು ಅಂತ ಬಂದಾಗ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದೆ ಮುಳಬಾಗಿಲು, ಕೋಲಾರದ ಮುಳಬಾಗಿಲು. ಸೊ ಹಾಗಾಗಿ ಈ 4 ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಒನ್ಸ್ ಅಗೇನ್ ಹೇಳ್ತೀನಿ ನೋಡಿ, ಉತ್ತರದ ತುತ್ತ ತುದಿ ಬೀದರ್ನ ಔರದ್, ಗುಂಡ್ಲುಪೇಟೆ ಸ್ಟ್ರೈಟ್ 750 ಕಿಲೋಮೀಟರ್ ಉದ್ದ ಇದೆ. ಉತ್ತರ ಕನ್ನಡದ ಕಾರವಾರ ಪೂರ್ವದ ಕೊನೆ ಪಾಯಿಂಟ್, ಪಶ್ಚಿಮದ ಕೊನೆ ಪಾಯಿಂಟ್. ಸೊ ಹಾಗಾದ್ರೆ ಪೂರ್ವದ ತುತ್ತ ತುದಿ ಬಂದಾಗ ಕೋಲಾರದ ಮುಳಬಾಗಿಲು. ಇಲ್ಲಿಂದ ಇಲ್ಲಿಗೆ ಕರ್ನಾಟಕ ಒಟ್ಟು ಎಷ್ಟಿದೆ ಅಂದ್ರೆ 400 ಕಿಲೋಮೀಟರ್ ಇದೆ. ಹಿಂಗೆ 750 ಕಿಲೋಮೀಟರ್ ಇದೆ.
ಸೊ ಹಾಗಾಗಿ ನೋಡಿ ಸ್ನೇಹಿತರೆ, ಇದು ಸಿಂಪಲ್ ಅನ್ಸಿದ್ರು ಕೂಡ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ಇದ್ರ ಮೇಲೆ ಕ್ವಶನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಎರಡು ಪ್ರಮುಖವಾದಂತ ವಿಶೇಷ ಟಾಪಿಕ್ ಗಳ ಬಗ್ಗೆ ಚರ್ಚೆ ಮಾಡಿದೀನಿ. ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚೆಚ್ಚು ಇನ್ಫಾರ್ಮೇಶನ್ಸ್ ಗಳನ್ನ ನಿಮ್ ಮುಂದೆ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ತರಗತಿಯನ್ನ ಎಲ್ರು ಕೂಡ ಅರ್ಥ ಆಯ್ತಲ್ಲ ಕೇಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ. ಥ್ಯಾಂಕ್ ಯು.